ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ವಿಜಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ನಾವು ಯಾವ ಕ್ಲಾತಲ್ಲಿ ಪೈಪಿಂಗ್ ಮಾಡ್ತೀವೋ ಆ ಕ್ಲಾತ್ ತೊಗೊಂಬಿಟ್ಟು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಆ ಕ್ಲಾತಲ್ಲಿ ಥ್ರೆಡ್ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕರೆಕ್ಟಾಗಿ ಈ ಥರ ಸ್ಟಿಚ್ ಹಾಕ್ಬಿಟ್ಟು ಅದನ್ನ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೋಬೇಕು ಒಂದೇ ಲೆವೆಲ್ಲಾಗಿ. ಈ ಥರ ಕಟ್ ಮಾಡಿಕೊಂಡು ನಂತರ ಲೈನಿಂಗ್ ಕ್ಲಾತ್ ಮೇಲೆ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ನಾವು ಕ್ಲಾತು ಅಷ್ಟು ಮಾರ್ಜಿನ್ಗೆ ಇಟ್ಬಿಟ್ಟು ಪೈಪಿಂಗ್ ಮಾಡ್ಕೊಂಡಿರೋ ಕ್ಲಾತನ್ನು ಲೈನಿಂಗ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಈ ಥರ ಇಟ್ಬಿಟ್ಟು ಲೈನಿಂಗ್ ಕ್ಲಾತ್ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನಾವು ಎಲ್ಲಿಗೆ ಪೈಪಿಂಗ್ ಥ್ರೆಡ್ ಇರುತ್ತೋ ಅದ್ರ ಮೇಲೇ ಸ್ಟಿಚ್ ಹಾಕ್ತಾ ಬರಬೇಕು. ಫ್ರೆಂಡ್ಸ್, ವಿಡಿಯೋನ ನೋಡಿ ಇಷ್ಟ ಆದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇಷ್ಟು ಸ್ಟಿಚ್ ಮಾಡ್ಕೊಂಡಾದ ನಂತರ ಕಟ್ ಮಾಡಿ ತೆಗೆದ್ಬಿಟ್ಟು ಮತ್ತು ಮೇನ್ ಕ್ಲಾತನ್ನು ಅದ್ರ ಮೇಲೇ ಇಡಬೇಕು. ಕರೆಕ್ಟಾಗಿ ಮೇನ್ ಕ್ಲಾತು ಸೀದಾನ ಪೈಪಿಂಗ್ ಮೇಲೆ ಬರೋ ಥರ ಇಡಬೇಕು. ಹಾಕ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡ್ಬೇಕು ಇವಾಗ. ಯಾಕಂದರೆ ನಮಗೆ ಎಲ್ಲಿ ಸ್ಟಿಚ್ ಮಾಡಿದ್ದೀವೋ ಆ ಥ್ರೆಡ್ ಕಾಣಬೇಕು. ಅದೇ ಥ್ರೆಡ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಈ ಥರ ಇಟ್ಬಿಟ್ಟು ಅದು ಎಲ್ಲಿ ಮೊದಲಿನ ಸ್ಟಿಚ್ ಇದೆಯೋ ಅದ್ರ ಮೇಲೇ ಹಾಕ್ಕೋಬೇಕು. ಆಗ ಕರೆಕ್ಟಾಗಿ ಬರುತ್ತೆ ಪೈಪಿಂಗು. ಅದೇ ಸ್ಟಿಚ್ ಮೇಲೇ ಹಾಕ್ಕೋಬೇಕು. ಹೀಗೆ ನೋಡಿ, ಇದೇ ಥರ ಸೇಮ್ ಅದೇ ಸ್ಟಿಚ್ ಮೇಲೇ ಇನ್ನೂ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಕರೆಕ್ಟಾಗಿ ಜೋಡಿಸ್ಕೊಂಬಿಟ್ಟು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಜೋಡಿಸ್ಕೊಂಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೇಮು ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಅದಕ್ಕೆ ಕಾಚೋ ಥರ ಪೂರ್ತಿ ಕಟ್ ಮಾಡ್ಕೋಬಾರ್ದು. ಕತ್ತರಿಯಲ್ಲಿ ಸ್ವಲ್ಪ ಕಟ್ ಹಾಕ್ಕೋಬೇಕು. ಈ ಥರ ಕಟ್ ಹಾಕ್ಕೊಂಡ್ರೆ ಶೇಪ್ ಕರೆಕ್ಟಾಗಿ ಬರುತ್ತೆ. ರೌಂಡು ನಾವು ಯಾವ ಶೇಪ್ ಕಟ್ ಮಾಡಿರ್ತೀವೋ ಅದೇ ಶೇಪಾಗಿ ಕರೆಕ್ಟಾಗಿ ಬರುತ್ತೆ. ಇಲ್ಲದಿದ್ದರೆ ಎಳ್ಕೊಂಡಂಗೆ ಆಗುತ್ತೆ ನೆಕ್ಕು ಪೈಪಿಂಗು ಎಳ್ಕೊಂಡಂಗೆ ಆಗುತ್ತೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಂಬಿಟ್ಟು ನೋಡಿ, ಥ್ರೆಡ್ ಪೈಪಿಂಗ್ ಎಲ್ಲಿದೆಯೋ ಪಿಂಕ್ ಕಲರ್ ಮೇನ್ ಕ್ಲಾತು ಪೈಪಿಂಗು ಎರಡರ ಮಧ್ಯಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಸ್ಟಿಚ್ ಹಾಕ್ಕೋಬೇಕು. ಒಂದು ಈ ಥರ ನೋಡಿ, ಮೇನ್ ಕ್ಲಾತು ಪೈಪಿಂಗು ಎರಡರ ಮಧ್ಯಕ್ಕೆ ಬರೋ ಥರ ಸ್ಟಿಚ್ ಹಾಕ್ಕೋಬೇಕು. ಈ ಥರ ಹಾಕ್ಕೋಬೇಕು ಒಂದು ಸ್ಟಿಚ್ಚು. ಫ್ರೆಂಡ್ಸ್, ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಮತ್ತೆ ಇನ್ನೂ ಹೊಸ ವೀಡಿಯೋಗಳು ಮಾಡೋಕ್ಕೆ ನನಗೆ ಎನ್ಕರೇಜ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ಥರ ಹಾಕ್ಕೊಂಡ ನಂತರ ಈ ಥರ ಒಂದು ಸ್ಟಿಚ್ ಆದ ನಂತರ ಪಕ್ಕದಲ್ಲೇ ಒಂದು 1/4 ಇಂಚ್ ಬಿಟ್ಬಿಟ್ಟು ಇನ್ನೂ ಒಂದು ಸ್ಟಿಚ್ ಹಾಕ್ಕೋಬೇಕು. ಆ ನೆಕ್ ಪಕ್ಕದಲ್ಲೇ ಒಂದು 1/4 ಇಂಚ್ ಡಿಸ್ಟೆನ್ಸಲ್ಲಿ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೆಕ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ಈ ಥರ ನೋಡಿ, ಈ ಥರ ಇನ್ನೂ ಒಂದು 1/4 ಇಂಚ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಆಯ್ತು, ಪರ್ಫೆಕ್ಟ್ ನೆಕ್ಕು. ನೋಡಿ, ಎರಡು ಪೈಪಿಂಗ್ ಮಾಡಿರೋ ಕ್ಲಾತ್ ಒಳಗಡೆ ಎಲ್ಲಿ ಕಾಣ್ತಾ ಇಲ್ಲ. ಪೈಪಿಂಗ್ ಬಂದುಬಿಟ್ಟು ಮೇಲ್ಗಡೆನೂ ಕಾಣಲ್ಲ, ಲೈನಿಂಗ್ ಕ್ಲಾತ್ ಹತ್ರನೂ ಕಾಣಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಪೈಪಿಂಗು. ನೋಡಿ, ಎಲ್ಲರೂ ಇದು ಕುದುರೆನ ಚೇಂಜ್ ಮಾಡಿಬಿಟ್ಟು ಸಿಂಗಲ್ ಫೂಟಲ್ಲೂ ಕೂಡ ಮಾಡ್ತಾರೆ. ನೋಡಿ, ಇದು ಉಲ್ಟಾ ಸೈಡು. ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಪೈಪಿಂಗ್ ಬಿಟ್ಟು ಬೇರೆ ಎಲ್ಲೂ ಕ್ಲಾತ್ ಕಾಣ್ದಿರೋಂಗೆ ಇನ್ವಿಜಿಬಲ್ ಪೈಪಿಂಗ್ ಅಂತಾರೆ ಇದನ್ನು. ಬಾಯ್ ಫ್ರೆಂಡ್ಸ್.